ಈಗ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಜನವರಿ 13, 2026ರಂದು SC ST ಮತ್ತು OBC ಉನ್ನತ ಶಿಕ್ಷಣ ಕೇಂದ್ರದಲ್ಲಿ ಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜಾತಿ ಮತ್ತು ಧರ್ಮ ಇನ್ನಿತರ ತಾರತಮ್ಯಗಳಿಂದ ಅನ್ಯಾಯ ಆಗ್ತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಪರಿಗಣಿಸಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥ UGC ಮುಖಾಂತರ ಕೆಲವು ನಿಯಮಾವಳಿಗಳನ್ನು ಮಾಡಿದ್ರು. ಆ ನಿಯಮಾವಳಿಗಳು SC ST ಮತ್ತು OBCಗಳ ಹಿತ ಕಾಪಾಡ್ತಕ್ಕಂಥದ್ದು. ಆ ಒಂದು ಸಂಸ್ಥೆಗಳಲ್ಲಿ ಓದ್ತಕ್ಕಂಥ ಸಂಸ್ಥೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನತೆಯ ಉತ್ತೇಜನ ಕೊಡ್ತಕ್ಕಂಥ ಒಂದು ನಿಯಮಗಳು ಮಾಡಿದ್ರು. ಅಂದರೆ SC STಗಳಿಗೆ OBCಗಳಿಗೆ ಸಮಾನತೆ ಸಿಗಲಾರದೆ ಜಾತಿ ಕಾರಣಕ್ಕಾಗಿ ಧರ್ಮ ಕಾರಣಕ್ಕಾಗಿ ಮತ್ತು ಇನ್ನಿತರ ಕಾರಣಕ್ಕಾಗಿ ಅವ್ರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ UGC ಕೆಲವೊಂದು ನಿಯಮಗಳನ್ನು ತಂದಿತ್ತು. ಆ ನಿಯಮಗಳ ವಿರುದ್ಧ ಇವತ್ತು ಕೆಲವು ಜನ ಶೋಷಕ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲುಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಯುವಕರು ವಿದ್ಯಾರ್ಥಿಗಳು ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿ UGC ತಂದಿರತಕ್ಕಂಥ ಈ ಒಂದು ನಿಯಮಾವಳಿಗಳಿಗೆ ಒಂದು ತಡೆಯಾಜ್ಞೆ ತಂದಿರತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರ ಅತ್ಯಂತ ಮುತುವರ್ಜಿ ವಹಿಸಿ ಇದನ್ನು ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕಂತ ಆಗ್ರಹಿಸಿ ಮತ್ತು ಯಥಾವತ್ತವಾಗಿ UGCಯವರು ಹೊರಡಿಸಿರ್ತಕ್ಕಂಥ 7 ನಿಯಮಾವಳಿಗಳನ್ನು ಕೂಡ ಕೂಡಲೇ ಜಾರಿಗೆ ತರಬೇಕು. ಜಾರಿಗೆ ತರತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ತಿದ್ದುಪಡಿಯನ್ನು ಮಾಡಬೇಕು. ಅದು SC ST ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ನಿಯಮಗಳನ್ನು ಮಾಡಿ ಅದು ಜಾರಿ ತರಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆ ಮನವಿಯ ಉದ್ದೇಶ ಇಟ್ಟೇ ಈಗ SC STಗಳು ಮತ್ತು OBCಗಳ ಹಿತ ಕಾಪಾಡಲು ತಂದಿರತಕ್ಕಂಥ ಏನು ನಿಯಮಗಳು ಯಥಾವತ್ತಾಗಿ ಜಾರಿಗೆ ತರಬೇಕು. ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆ ನೀಡಿರ್ತಕ್ಕಂಥದ್ದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ಮತ್ತು ಅತಿ ಉನ್ನತ ಮಟ್ಟದಲ್ಲಿ ಈ ವ್ಯಾಸಂಗ ಮಾಡ್ತಕ್ಕಂಥ ಒಂದು ರಿಸರ್ಚ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂಥೇಳಿ ಮೊದಲೇನು ಕೊಡ್ತಾಯಿದ್ದರು ಅದನ್ನು ಕೂಡಲೇ ಏನಂತಂದ್ರೆ ಮತ್ತೆ ಜಾರಿಗೆ ಮಾಡಿ ಅದನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಈ ಒಂದು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿ ಕಾರ್ಯಕ್ರಮಕ್ಕೆ ಸರ್ಕಾರ ಮಣಿಲಾರದೆ ಇದ್ದರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಬಹುಸಂಖ್ಯಾತರ ವಿದ್ಯಾರ್ಥಿಗಳ ಮಹಾದೊಡ್ಡ ಸಮೂಹವನ್ನು ಅತ್ಯಂತ ತೀವ್ರವಾದಂಥ ರೀತಿಯಲ್ಲಿ ಚಳವಳಿಯನ್ನು ರೂಪಿಸಬೇಕಾಗ್ತದೆ. ಅದಕ್ಕೆ ಆಗ್ತಕ್ಕಂಥ ಅನಾಹುತಗಳಿಗೆ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಎರಡನೇದಾಗಿ 2019ರಲ್ಲಿ ನಮ್ಮ ಆಂಧ್ರ ತೆಲಂಗಾಣದಲ್ಲಿ ವಿಶ್ವವಿದ್ಯಾಲಯದಲ್ಲಿ ರೋಹಿತ್ ವೇಮುಲ ಅಂತಕ್ಕಂಥವರ ಒಂದು ಜಾತಿ ಕಾರಣಕ್ಕಾಗಿ ದೌರ್ಜನ್ಯ ದಬ್ಬಾಳಿಕೆ ಆಗಿ ಸುಸೈಡ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಏನಾಯಿತು. ಅದನ್ನು ಆಗಬಾರ್ದು ಕರ್ನಾಟಕದಲ್ಲಿ ಅಂತ ಕೂಡ ರೋಹಿತ್ ವೇಮುಲ ಅವರ ಒಂದು ಮಾದರಿ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾನೂನನ್ನು ಪ್ರತ್ಯೇಕವಾಗಿ ತರ್ತಾ ಇದೆ. ಅದು ಕೂಡ ವಿಳಂಬ ಮಾಡಲಾರ್ದೆ ಕೂಡಲೇ ಜಾರಿಗೆ ತರಬೇಕು ಅಂಥೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಆಗ್ರಹಿಸಿ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಅವರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಾನು DG ಸಾಗರ್ ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ.